ಬಸ್ಸು, ನಿಮಗೆ ಮೂಗ್ದಾರ ಕಟ್ಟಿ ಎಳ್ಕೊಂಡು ಹೋಗ್ಬೇಕಾರೆ ಯಾವ ಥರ ಫೀಲಿಂಗ್ ಆಯ್ತದೆ ಅಂತ ನಮ್ಗೆ ಇವತ್ತು ಅರ್ಥ ಆಗೋಯ್ತು. ದೇಹ ಒಂದು ಕಡೆ ಇದ್ದರೆ ಮನಸ್ಸಿನೆಲ್ಲೋ ಹಾರಾಡ್ದಂಗೆ. ಮೇಡಮ್ನ ನೋಡಿದ ತಕ್ಷಣ ಮೈಯೆಲ್ಲ ಬೆವ್ತೋಯ್ತು ಬಾಸು. ತಲೆನೇ ಓಡಲಿಲ್ಲ ಅಂತೀನಿ. ನಾನು ಎದುರುಗಡೆ ಬಂದು ನಿಂತ್ಕೊಂಡ್ಬಿಡೋದ? ಅಪ್ಪ, ನಾನಂತೂ ತಲೆ ಎತ್ತು ನೋಡಲಿಲ್ಲ. ಹ್ಞೂ, ನಂಬಲ್ವಾ ಬಾಸು? ಬನ್ನಿ ಇಲ್ಲಿ. ದೇವ್ರಾಣೆ, ನಾನು ಬ್ರಹ್ಮಚಾರಿ ಬಾಸು. ಆದರೆ ಅವ್ರು ಬಂದು ನಿಂತ್ಕೊಂಡಾಗ ಯದ್ವಾ ಭಯ ಆಗೋಯ್ತು. ಆದರೂ ಹುಡುಗಿರ್ತವ ಮಾತಾಡೋದು ಅಂದರೆ ಸುಮ್ಕೆ ಅಲ್ಲ. ಅದರಲ್ಲೂ ನನ್ನಂತವ್ನು ಮಾತಾಡೋದು ಅಂದರೆ ಸುಮ್ಕೆನಾ? ನೀವೇ ಯೋಚನೆ ಮಾಡಿ ನನಗೆಷ್ಟು ಕಷ್ಟ ಆಗಿರಬೇಡ ಅಂತ. ಕೊನೆಗೂ ಧೈರ್ಯ ಮಾಡ್ಕೊಂಡು ನಿಮ್ಮ ತಾವು ಮಾತಾಡೋದೈತೆ ಅಂತ ಹೇಳೇಬಿಟ್ಟೆ. ಅದಕ್ಕೆ ಏನು ಕೆಲಸ ಅಂತ ಕೇಳೇ ಬಿಡೋದ? ಯಪ್ಪ, ಅರ್ಧ ಜೀವ ಅಲ್ಲೇ ಆರೋದಂಗೆ ಆಗೋಯ್ತು ಬಸ್ಸು. ಹಂಗೂ ಹಿಂಗೂ ಉಗುಳು ಉಣ್ಕೊಂಡು ಚೈನ್ ಕೊಡಿ ತಕ್ಕ ಹೋಯ್ತೀನಿ ಅಂತ ಹೇಳೇಬಿಟ್ಟೆ. ಹ್ಞೂ ಬಸ್ಸು, ಇಲ್ಲಿ ನೋಡಿ ಚೈನು. ಅತ್ತಿಗೆ ನೋಡಿದ್ರೆ ಶಾನೆ ಖುಷಿ ಪಡ್ತಾರಲ್ವೇ? ಆದರೆ ಬಾಸು, ಈ ಕುಸ್ತಿನಾದರೂ ಹೆಂಗಾರ ಹೊಡೆದು ಬಡ್ದು ಮಾಡಿಬಿಡ್ಬೋದು. ಆದರೆ ಎಣ್ಣೆ ಇಕ್ಲತ್ರ ಮಾತಾಡ್ದೈತಲ್ಲ, ಶಾನೆ ಕಷ್ಟ. ಆದರೆ ಈ ಮೇಡಮ್ ಅವರಲ್ಲ, ಇವ್ರು ಎಲ್ಲರ ಥರ ಅಲ್ಲ. ಇವರು ಸ್ವಲ್ಪ ಒಳ್ಳೆಯವರು ಅನ್ನಿಸ್ತೈತೆ. ಈ ಹಳ ಕೇಬಲು ಬರ್ತಾ ಇಲ್ಲ. ಜೀವನದಲ್ಲಿ ನಾನು ಇಷ್ಟು ಕಷ್ಟವಾದ ಪ್ರಶ್ನೆ ಎಕ್ಸಾಮ್ನಲ್ಲೂ ನೋಡಿರಲಿಲ್ಲ. ಇಷ್ಟೊಂದು ಕಬ್ನೆಲ್ಲ ಏನು ಮಾಡೋದು? ಜಾನಕಿ, ಅದಕ್ಕಿಂತ ಕಷ್ಟವಾದ ಪ್ರಶ್ನೆ ನನಗೆ ಗೊತ್ತು. ನಿಮ್ಮ ಅಮ್ಮನ ಮನಸ್ಸಿನಷ್ಟು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಾನು ಜೀವನದಲ್ಲಿ ನೋಡೇ ಇಲ್ಲ. ಇಂಥ ಕೆಟ್ಟ ಜೋಕಿಗೆ ಏನು ಕಡಿಮೆ ಇಲ್ಲ. ಜಾನಕಿ, ಕೆಲವೊಂದ್ಸಲ ಜೀವನದ ಪ್ರಶ್ನೆಗಳ ಮುಂದೆ ನೀವು ಓದ್ಕೊಂಡಿರೋ ಡಿಗ್ರಿ ಯಾವುದು ಲೆಕ್ಕಕ್ಕೆ ಬರಲ್ಲ. ಬಂತು ಕೋಣ, ನೋಡಬೇಕಿದ್ರೆ ಬಂದು ಅದಕ್ಕೆ ಸರ ತಗೊಂಬರೋಕ್ಕಾಗಲಿಲ್ಲ, ಬೇರೆ ಏನಾರು ಇದ್ರೆ ಹೇಳಿ ಮಾಡ್ತೀವಿ, ಆದರೆ ಸರ ಮಾತ್ರ ತಗೊಂಬರೋಕ್ಕಾಗಲಿಲ್ಲ ಅದಕ್ಕೆ ಅಂತ ಬೇಡ್ಕೋತಾನೆ. ಆಗ ನಾನು ಅವನಿಂದ ಇನ್ನೊಂದು ಮಾತು ತಗೊಳ್ತೇನೆ. ಇಂಥ ಸಮಯ ಮತ್ತು ಅವಕಾಶ ಯಾವತ್ತೂ ಬಿಡಬಾರ್ದು. ಅದಕ್ಕೆ ವಾಗಿದ್ದ ಕೆಲಸ ಆಗ್ಲಿಲ್ವ ರಮಣ್ಣ? ನನಗೆ ಗೊತ್ತಿತ್ತು. ಹೋಗ್ಲಿ ಬಿಡಿ ಬಾವ, ದೊಡ್ಡ ಮನೆ ಮಾನಾನ ನಿಮ್ಮಿಂದಾನು ಉಳಿಸೋಕ್ಕಾಗಲಿಲ್ಲ. ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ, ಕ್ಷಮೆನೂ ಕೇಳಬೇಡಿ. ಪಾಪ, ಸರ ತರದೆ ಊಟ ಮುಟ್ಟಲ್ಲ ಅಂತ ಮಾತು ಕೊಟ್ಟಿದ್ರಿ ನೀವು. ಪರವಾಗಿಲ್ಲ ಬಾವ, ಅವಮಾನ ಆದರೂ ಸಹಿಸ್ಕೊಂಡು ಊಟ ಮಾಡಿ ಹೋಗಿ. ಇನ್ನೇನು ಮಾಡೋಕ್ಕಾಗತ್ತೆ, ಹೋಗಿ ಬಾವ. ಅದಕ್ಕೆ ನಾನು ಸರ ತಂದೀವ್ನಿ. ಏನು? ಹೆಂಗೆ? ಹೇಗೆ ತಗೊಂಬಂದ್ರಿ ಬಾವ? ನೀವು ಹೇಳೋದ್ಮ್ಯಾಕೆ ತರದೇ ಇರೋಕ್ಕಾಯ್ತದ? ತಕೊಳ್ಳಿ.
ತಕೊಳ್ಳಿ. ಜೋಪಾನ. ಹಾಂ, ನಾವು ಬಾಸು ಹಸ್ಕೊಂಡವ್ರೆ, ಅವ್ರಿಗೆ ಮೇವಾಕ್ಬೇಕು. ನಾ ಸಂಜೆ ಬಂದು ಹೇಳ್ತೀನಿ. ಹಾಂ, ಯಾಕೋ ಸಮಯ ಮತ್ತು ಅವಕಾಶ ಖರಾಬಾಗೈತೆ ಅಂತ ಅನಿಸ್ತೈತಲ್ವಾ? ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ. ಇವತ್ತು ಸರ ತಂದ್ಕೊಟ್ಟ, ನಾಳೆ ಇನ್ನು ಏನಂತ ತರ್ತಾನೋ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಚಂದ್ರಿ. ಈ ಕೋಣ ಆ ಹುಡುಗಿ ಹತ್ರ ಸರ ಹೇಗೆ ತೊಗೊಂಡು ಬಂದ ಅಂತ. ಹುಡುಗಿರ್ನ ಕಣ್ಣೆತ್ತು ನೋಡದೆ ಇದ್ದವನು ಇವತ್ತು ಸರ ತಂದವನೆ. ಮುಂದೆ ಹುಡುಗಿನೂ ತಂದರೆ ಅವಳೇ ಈ ಮನೆ ದೊಡ್ಡ ಸೊಸೆ ಆದರೆ ಅಂಕಲ್, ಏನ್ ಸ್ಕೂಲ್ ಹತ್ರ ಬಂದ್ಬಿಟ್ಟಿದ್ದೀರಾ? ಜಾನ್ಕಿ ನೋಡೋಕ್ಕ? ಹೌದಮ್ಮ, ಜಾನಕಿಯಲ್ಲಿ ಇಲ್ಲೇ ಕ್ಲಾಸಲ್ಲಿ ಇರ್ಬೇಕು, ಬನ್ನಿ. ಜಾನ್ಕಿ, ಅಪ್ಪ ನೀವೇನಿಲ್ಲಿ? ಅದು ದಿಢೀರ್ ಅಂತ ಹೆಡ್ ಆಫೀಸಿಂದ ಅರ್ಜೆಂಟ್ ಕೆಲಸ ಬಂತು, ಅದಕ್ಕೆ ಸಿಟಿಗೆ ಹೋಗ್ತಾ ಇದ್ದೀನಿ. ನಿನ್ನ ನೋಡಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಮತ್ತೆ ವಾಪಸ್ ಬರೋದು? ಮೋಸ್ಟ್ಲಿ ಇವತ್ತಾಗಲ್ಲ ಅನ್ಸುತ್ತೆ, ನಾಳೆ ಸಂಜೆ ಆಗ್ಬೋದು. ಮನೆ ಹತ್ರ ಇರೋ ಕಬ್ಬನ್ನೆಲ್ಲ ಏನು ಮಾಡೋದಮ್ಮ, ಅದು ಮನೇನೋ ಗದ್ದೆನೋ ಅನ್ನೋ ಥರ ಆಗಿದೆ. ಬಾ, ಏನಾದ್ರು ಮಾಡಬೇಕು. ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಹುಷಾರಾಗಿ ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ಅಕ್ಕಪಕ್ಕದ ಮನೆ ಗೊತ್ತಾಗದೆ ಇದ್ದಾಗ ನೋಡ್ಕೊಳಮ್ಮ, ಆಮೇಲೆ ನಮ್ಮನ್ನ ನೋಡಿ ಎಲ್ಲರೂ ನಗ್ತಾರೆ. ನಾ ಹೋಗಿ ಬರ್ತೀನಿ, ಹುಷಾರು. ಸರಿ ಅಪ್ಪ. ಅನು, ಈ ಕಬ್ಬನೆಲ್ಲ ಏನು ಮಾಡೋದು ಅಂತಾನೆ ಗೊತ್ತಾಗ್ತಲ್ಲ. ಇದೇ ಒಂದು ದೊಡ್ಡ ತಲೆನೋವಾಗೋಗಿದೆ ನನಗೆ. ಅದು ಸರಿ, ನಿಮ್ಮ ರಾಮಣ್ಣ ಅವ್ರು ಹೇಗಿದ್ದಾರೆ? ಏನು ನಿಮ್ಮ ರಾಮಣ್ಣನ? ಅಂದ್ರೆ ನಮ್ಗೆ ರಾಮಣ್ಣ, ನಿಂಗೆ ರಾಮ? ಏಯ್, ಏನೇ ಮಾತಾಡ್ತಿದ್ಯಾ ಹುಚ್ಚಿ? ಹೌದೌದು, ನಾನು ಹುಚ್ಚಿನೇ. ರಾಮಣ್ಣ ಮಾತ್ರ ಜಾಣ ಅಲ್ವಾ? ಅವನು ಡಬಲ್ ಹುಚ್ಚ. ಇಡೀ ಕಬ್ಬಿನ ಗದ್ದೆನೆ ಮನೆ ಮುಂದೆ ತಂದು ಹಾಕಿ ಹೊಟ್ಟೋದ. ನಾನು ಹೋಗೋದನ್ನೆಲ್ಲ ವಾಪಸ್ ತೊಗೊಂಡೋಗಕ್ಕೆ ಹೇಳ್ತೀನಿ. ಆದ್ರೆ ರಾಮಣ್ಣ ಯಾವ ಹೆಂಗಸ್ರ ಹತ್ರನೂ ಮಾತಾಡಲ್ಲ, ಪಕ್ಕಾ ಬ್ರಹ್ಮಚಾರಿ. ನನ್ನ ಹತ್ರ ಮಾತಾಡಲೇಬೇಕು. ಅದು ಯಾಕೆ ಮಾತಾಡಲ್ಲ ಅಂತ ನಾನು ನೋಡ್ತೀನಿ. ಓ ಮೇಡಮ್, ಏನು ಇಲ್ಲಿ ಗಂಟ ಬಂದಿರಾ ಮೇಡಮ್? ಸ್ಕೂಲಿಂದ ಯಾರು ಹುಡುಗ ತಪ್ಪಿಸ್ಕೊಬಿಟ್ರಾ? ಹಾಗೇನಿಲ್ಲ, ರಾಮವ್ರನ್ನ ನೋಡೋಣ ಅಂತಾನೆ ಬಂದೆ. ರಾಮಣ್ಣನ? ಏನು ವಿಷಯ ಮೇಡಮ್? ನಂತವ ಹೇಳಿ, ರಾಮಣ್ಣಂಗೆ ನಾನು ತಿಳಿಸ್ತೀನಿ. ಇಲ್ಲ ಇಲ್ಲ, ನಾನು ಅವ್ರ ಹತ್ರನೇ ಮಾತಾಡಬೇಕು. ಎಲ್ಲಿದ್ದಾರೆ ಅವರು? ರಾಮಣ್ಣ ಗರಡಿ ಮನೆ ಆಗವ್ರೆ. ಗರಡಿ ಮನೆಲ್ಲ ಎಷ್ಟೊತ್ತಾಗುತ್ತೆ ಬರೋದು? ಅದು ಹೇಳೋಕ್ಕಾಗಿಲ್ಲ ಮೇಡಮ್, ಕುಸ್ತಿ ಪಂದ್ಯ ಬೇರೆ ಫಿಕ್ಸ್ ಆಗದೆ, ಅದಕ್ಕೆ ತಾಲೀಮ್ ನಡೆಸ್ತಾವ್ರೆ. ಹೌದಾ? ಅನು, ಬಾ ಹೋಗೋಣ. ಎಲ್ಲಿಗೆ? ಗರಡಿ ಮನೆಗೆ. ಗಾಡಿ ಮನೆಗ? ಅಯ್ಯೋ, ನಾನು ಬರಲ್ಲಪ್ಪ. ಹಾಗಾದ್ರೆ ನೀ ಇಲ್ಲೇ ಇರು, ನಾ ಹೋಗಿ ಬರ್ತೀನಿ. ಸೈಕಲ್ ಕೊಡು. ಬಿಡು. ನಾನೇನು ಕತೆ ಹೇಳ್ತಾ ಇದ್ದೀನಾ? ನೋಡ್ರಿ ಇಲ್ಲಿ, ನೀವು ಮಾಡಿರೋ ಕೆಲಸಕ್ಕೆ ನಾವು ಅಕ್ಕಪಕ್ಕದ ಮನೆಯವ್ರಿಗೆ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ. ಇಷ್ಟು ಕಬ್ಬ ಅಂತ ಬಾಯಿ ಬಿಡ್ತಾ ಇದ್ದಾರೆ. ರಾಮನ್ ಗದ್ದೆ ಕಬ್ಬು ಅಂದ್ರೆ ಸುಮ್ಕೆಯಾ? ಚಿಕ್ಕ ಕೈಕ್ಲಿಂದ ಹಣ್ಣು ಮುದುಕರ್ಗೋ ಬಾಯಿ ಉರ್ತದೆ.